ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತು 2026 ರಿಸಲ್ಟನ್ನು ಸೆಕೆಂಡ್ ಇಯರ್ PUC ರಿಸಲ್ಟ್ನ ರಾಜ್ಯ ಮಟ್ಟದಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಅದಕ್ಕಿಂತ ಮುಂಚೆ ನಾನು 2-3 ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ನಮ್ಮ ಉದ್ದೇಶ, ಏಕೆಂದರೆ ನಾವು ಮಕ್ಕಳಿಗೆ ಇದನ್ನು ಫಸ್ಟು ಅವರಿಗೆ ನೇರವಾಗಿ ರಿಸಲ್ಟನ್ನು ಕೊಡಬೇಕು ಅಂತ ನಮ್ಮ ಆಸೆ. ನಾವು ನಮಗೆ ಸಿಗೋಕ್ಕಿಂತ ಮುಂಚೆ ಅದು ನೇರವಾಗಿ ಅವ್ರಿಗೆ ತಗೊಳ್ಬೇಕು ಅಂತ ಒಂದು ನಮಗೆ ಆಸೆ ಇತ್ತು. ಆಮೇಲೆ ಈ ಸತಿ ಫಾರ್ ದ ಫಸ್ಟ್ ಟೈಮ್ ನಮಗೆಲ್ಲ ಗೊತ್ತಿದೆ, ಎಲ್ಲ ಸ್ವಲ್ಪ ಡಿಜಿಟಲ್ ಫಾರ್ಮ್ಯಾಟ್ ಮಾಡಿದ್ವಿ. ನಮ್ಮ ಕಲಿಕೆಯಿಂದ ಹಿಡಿದು ಕಲಿಸ್ತಕ್ಕಂಥ ರೀತಿ, ನಾವು ಡೇಟಾ ತಗೊಳ್ಳೋದು, ಮಕ್ಕಳು ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾರೆ, ಯಾವ ರೀತಿ ನಾವು ಎಕ್ಸಾಮ್ ಮಾಡಬೇಕು, ಎಲ್ಲದೂ ಕೂಡ ನಾವು ಹಂತವಾಗಿ ಈ 3 ವರ್ಷದೊಳಗೆ ಏನೇನು ಇಂಪ್ರೂವ್ಮೆಂಟ್ ಮಾಡಬೇಕಾಗಿತ್ತು, ಎಲ್ಲೆಲ್ಲಿ ತಪ್ಪುಗಳಾಗಿತ್ತು, ಅದು ವೆಬ್ಕಾಸ್ಟಿಂಗಿಂದ ಹಿಡಿದು ಇವತ್ತುವರೆಗೂ ಕೂಡ ಯಾವ ರೀತಿ ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ಹೇಳಿ ಎಲ್ಲ ಕಡೆನೂ ಕೂಡ ನಾವು ಮಾಡ್ಕೊಂಡು ಬಂದ್ವಿ. ಫಾರ್ ದ ಫಸ್ಟ್ ಟೈಮ್ ಇವತ್ತೇ ನಿಮಗೆ ಈವನ್ ಮಾರ್ಕ್ಸ್ ಕಾರ್ಡ್ ಕೂಡ ಅವರು ಡೌನ್ಲೋಡ್ ಆಗಲೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಆಗಲೇ ಸಾವಿರಾರು ಮಕ್ಕಳು ಮಾರ್ಕ್ಸ್ ಕಾರ್ಡ್ನು ಕೂಡ ತಗೊಂಡು ಅವ್ರು ತಗೊಂಡಿದ್ದಾರೆ. ರಿಸಲ್ಟ್ಸ್ ಹೋಗಿದೆ, ವಾಟ್ಸಾಪಲ್ಲಿ ಹೋಗಿದೆ, ಅದು ಡಿಜಿಲಾಕರಲ್ಲೂ ಕೂಡ ಅವರು ಓಪನ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಮತ್ತು ನಮಗೆ ಆಸೆ ಏನು ಅಂತ ಹೇಳಿದ್ರೆ ಮಕ್ಕಳಿಗೆ ಹೋಗ್ಬೇಕು. ಯಾಕಂದರೆ ಏನೇ ಮಾಡಿದ್ರೇನು ಎಲ್ಲದಕ್ಕೂ ನಾವು ಬ್ಲೇಮ್ ಮಾಡೋದು ಪಾಪ ಮಕ್ಕಳು. ವ್ಯವಸ್ಥೆಯಲ್ಲಿ ಹೆಚ್ಚು ಕಮ್ಮಿ ಆದ್ರೂ ರಿಸಲ್ಟು ಮಕ್ಕಳು ಹೆಚ್ಚು ಕಮ್ಮಿ ಮಾಡಿದಾಗ ಅವ್ರಿಗೆ ಹೇಳ್ಬಿಡ್ತೀವಿ. ಆದರೆ ಇದು ಮಕ್ಕಳಿಗೆ ಹೋಗ್ಬೇಕು, ಅದೇನೇ ಆಗಲಿ ರಿಸಲ್ಟು ದಟ್ ಡಸಂಟ್ ಮ್ಯಾಟರ್. ನಾವು ಕೊಡಬೇಕಂತ ಭಾಳ ಆಸೆ ಇತ್ತು. ಅದಕ್ಕೆ ಫಸ್ಟು ನಾವು ಮಕ್ಕಳಿಗೆ ಕೊಟ್ಟಿದ್ದೀವಿ. ಆಮೇಲೆ ಇನ್ನೊಂದು, ನಮ್ಮ ರಾಜ್ಯದಲ್ಲಿ ಇವತ್ತು ಒಂದು ಐತಿಹಾಸಿಕ ದಿನ ಅಂತ ಹೇಳಿದ್ರು ತಪ್ಪಾಗಲಾರದು. ಅದನ್ನು ಮಕ್ಕಳು ಇವತ್ತು ಕೊಟ್ಟಿದ್ದಾರೆ. ಏನು ಅಂತ ಹೇಳಿದರೆ, ನಮ್ಮ ಹಿಸ್ಟ್ರಿಯಲ್ಲಿ, ನಮ್ಮ ರಾಜ್ಯದ ಇತಿಹಾಸದಲ್ಲಿ ಫಾರ್ ದ ಫಸ್ಟ್ ಟೈಮ್ ಇವತ್ತು ರಿಸಲ್ಟನ್ನ ನಾನು ಫಸ್ಟ್ ಹೇಳಿಬಿಡ್ತೀನಿ ಏನು ಅಂತ ಹೇಳಿ. ಟೋಟಲು ಫಾರ್ ದ ಫಸ್ಟ್ ಟೈಮು ರಿಸಲ್ಟನ್ನು 86.48 ಈಸ್ ದ ರಿಸಲ್ಟು. ಫಸ್ಟ್ ಟೈಮಿಗೆ ಮಕ್ಕಳು ಇವತ್ತು ಪಾಸ್ ಆಗಿದ್ದಾರೆ. ಸೊ ಅದು ನಿಮಗೆ, ಯಾಕೆಂದ್ರೆ ಅದೇ ಮೇಯ್ನ್ ಆಗಿತ್ತು. ಯಾವುದಾದ್ರು ಟಿವಿಯಲ್ಲೆಲ್ಲ ನೋಡಿದೆ, ಕೆಲವರೆಲ್ಲ 1 ಪಾಯಿಂಟ್ ಏನೋ ಹಾಕಿದ್ರು. ನಾ ಹೇಳಿದೆ ಅದು ಹಾಗೆ, ಅದು ಹರಾಜಾದಾಗ ಕಾಂಪಿಟೇಷನ್ ಬಿಡುತ್ತೆ. 2001 ಒಂದು ಸತಿ, 2002 2 ಸತಿ ಅಂತ ಹೇಳಿ ಆ ಟೈಪಲ್ಲಿ ಆಗುತ್ತೆ. ಕೊಡ್ತೀನಿ ಅಲ್ಲ, ನಾನು ಈಗ ಇಮಿಡಿಯೇಟ್ ಆಗಿ ಕೊಡ್ತೀನಿ. ಪ್ರಾಬ್ಲಮ್ ಏನು ಗೊತ್ತಾ, ಅದು ಕೊಟ್ಟ ತಕ್ಷಣ ಈ ಮೇಸ್ಟ್ರನ್ನ ಮರೆತು ಬಿಡ್ತೀವಿ. ಏನು ಪರವಾಗಿಲ್ಲ, ಎಲ್ಲ ಕೊಡೋಣ. ನೀವೆಲ್ಲ ಭಾಳ ಫಾಸ್ಟ್ ಆಗಿದ್ರೆ ಎಲ್ಲ ಕೊಡ್ತೀವಿ. ಅದನ್ನ ಬೇಕಾದ್ರೆ ಶೀಟ್ ಕೊಡ್ತೀನಿ. ಮಕ್ಕಳು ಪಾಪ 1 ವರ್ಷದಿಂದ ಓದಿದ್ದಾರೆ, ಬಿಡ್ರಿ, ನಾವು ಕಷ್ಟಪಟ್ಟಿವಿ. ಆಯ್ತು, ಈಗ ಕೊಡ್ತೀನಿ. ಬಟ್ ಪ್ಲೀಸ್ 1 ನಿಮಿಷ, ನೀವ್ ಯಾಕೆ ಸರ್ 1 ನಿಮಿಷ. ಓಕೆ, ಐ ಮೇಕ್ ಇಟ್ ವೆರಿ ಸಿಂಪಲ್. ಎವ್ರಿ ಟೈಮ್ ಸ್ವಲ್ಪ ಪಾಪ ಈ ಥರ ಹರಿ ಇರುತ್ತೆ. ಈ ಸತಿ ಅನಿವಾರ್ಯ, ಯಾಕೆಂದ್ರೆ ನಾನು 6 ಕಾಲ ಮೇಲೆನೆ ಮಾಡಬೇಕು ಅಂತೇಳಿ ನಮ್ಮ ತೀರ್ಮಾನ ಆಗಿತ್ತು. ಮಕ್ಕಳಿಗೆ ಅದು ಹೋಗ್ಬೇಕಂತ ಹೇಳಿ ಈ ಲಿಸ್ಟ್ನ ಇನ್ನೊಂದು 2 ನಿಮಿಷದಲ್ಲೇ ನಿಮ್ಮ ಕೈಗೆ ಬರೋಂಗೆ ಈಗಲೇ ಮಾಡ್ತೀವಿ. ಆದರೆ ನಾ ಹೇಳೋದು ದಯವಿಟ್ಟು ನಾನು ಹೇಳ್ತೀನಿ. ನೀವು ಬೇಕಾದ್ರೆ ನೋಡ್ಕೊಳ್ಳಿ. ಈಗ ನಾನು ಆ ಶೀಟ್ ಕೊಟ್ಟ ಮೇಲೆ ನನ್ನೇನು ಲೆಕ್ಕ ಇಡಲ್ಲ ನೀವು ಮೋಸ್ಟ್ಲಿ. ಆದರೂ ಕೂಡ ಇಲ್ಲ 100% ಇದೆ ನನ್ನ ಹತ್ರ. ನೀವು ಟಿವಿಯಲ್ಲಿ ತೋರಿಸ್ಬೇಕಾದ್ರೆ 86.14 ಇಂದ ಇಲ್ಲ, ಪರ ಇಲ್ಲ. ವಾಟ್ ಎವರ್ ಐ ಸೇ ರೈಟ್.